Hi students, this is Srinath working as an assistant professor at Government College for Women Scholar. Please welcome to my YouTube channel, that is Sri Commerce Classes. Please subscribe my YouTube channel and share to your friends also. In this session, we are going to discuss marginal costing. ಅದರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ. ಪ್ರಾಬ್ಲಮ್ಸ್ ಆನ್ ಕಾಂಟ್ರಿಬ್ಯೂಷನ್, ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ and problems on break even point in rupees and break even point in units. Okay, ಈ ಸೆಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಮೀನಿಂಗ್ ಆಫ್ ಕಾಂಟ್ರಿಬ್ಯೂಷನ್ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್? ನೀವು ಲಾಸ್ಟ್ ಸೆಮಿಸ್ಟರ್ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿರ್ತೀರಾ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಬಂದಿರುತ್ತೆ ನಿಮಗೆ. ಕಾಂಟ್ರಿಬ್ಯೂಷನ್ ಸಿಂಪಲ್ ಆಗಿರಬೇಕಾದ್ರೆ ಕಾಂಟ್ರಿಬ್ಯೂಷನ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮ್ಗೆ ಸಿಗೋದು ನಾವು ಏನಂತೀವಿ? ಕಾಂಟ್ರಿಬ್ಯೂಷನ್ ಅಂತೀವಿ. ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ದಿ marginal or variable cost of sales. It is also called as a contribution margin or gross margin. 2 marks is sufficient to. Okay, contribution is the difference between sales minus variable cost or marginal cost. Contribution calculate ಮಾಡೋಕ್ಕೆ ಓಕೆ 4 ಫಾರ್ಮುಲಾಸ್ ಇದೆ. ಫಸ್ಟ್ ಒನ್, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡೋದು ನಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. Another formula is contribution calculate ಮಾಡೋಕ್ಕೆ. Contribution is equal to fixed cost plus profit. ಫಿಕ್ಸ್ಡ್ ಕಾಸ್ಟ್ಗೆ ನಾವು ಪ್ರಾಫಿಟ್ನ ಆ್ಯಡ್ ಮಾಡೋದು ನಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. Another formula to calculate the contribution is ಫಿಕ್ಸ್ಡ್ ಕಾಸ್ಟಲ್ಲಿ ಲಾಸ್ನ ಲೆಸ್ ಮಾಡೋದು ನಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. Another formula to calculate the contribution is sales into PV ratio. There are 4 formulas to calculate the contribution. In future inna barutte. Time being ee 4 formulas na try to remember. First one is sales alli variable cost na less madidre will get the formula. Second, fixed cost ge profit add madidre will get the contribution. Illa fixed cost ge loss na add madidre namage contribution sigutte. Next one is sales into PV ratio. Sales into PV ratio ge multiply madidre will get the contribution. These are the 4 formulas to calculate the contribution. ನೆಕ್ಸ್ಟ್ ನಾವು ಪಿ ವಿ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಪಿ ವಿ ರೇಷಿಯೋನ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತೀವಿ. ಓಕೆ, ಪಿ ವಿ ರೇಷಿಯೋ ಆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಎಸ್ಟಾಬ್ಲಿಷ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್. ಓಕೆ, ಪಿ ವಿ ರೇಷಿಯೋ ನಾವು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಇದು ಸೇಲ್ಸ್ ಮತ್ತು ಕಾಂಟ್ರಿಬ್ಯೂಷನ್ ಮುಂದೆ ಇರೋ ಒಂದು ರಿಲೇಷನ್ಶಿಪ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ಸೇಲ್ಸಲ್ಲಿ ವಾಟ್ ಈಸ್ ದಿ ಪರ್ಸಂಟೇಜ್ ಆಫ್ ಕಾಂಟ್ರಿಬ್ಯೂಷನ್? ಓಕೆ, ಎಷ್ಟಿದೆ ಪ್ರಾಫಿಟ್ಟು? ಕಾಂಟ್ರಿಬ್ಯೂಷನ್ ಅಂದರೆ ಇಟ್ ಈಸ್ ಎ ಸಿಂಪ್ಲಿ ಇಟ್ ಇನ್ ಪ್ರಾಫಿಟ್ ಅಂತೀವಿ. ಏನು ಪ್ರಾಫಿಟ್ಟು? ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ತೆಗೆದುಬಿಟ್ರೆ ಬಂದಿರತ್ತಲ್ಲ, ಅದನ್ನು ನಾವೇಂತೀವಿ? ಕಾಂಟ್ರಿಬ್ಯೂಷನ್ ಅಂತೀವಿ. ಸೇಲ್ಸಲ್ಲಿ ವಾಟ್ ಈಸ್ ದಿ ಪರ್ಸಂಟೇಜ್ ಆಫ್ ಕಾಂಟ್ರಿಬ್ಯೂಷನ್? ಫಾರ್ ಎಕ್ಸಾಂಪಲ್, ಸೇಲ್ಸ್ 100 rupees ಆದರೆ ಓಕೆ, ಕಾಂಟ್ರಿಬ್ಯೂಷನ್ 40 ರೂಪಾಯಿ, ವೇರಿಯಬಲ್ ಕಾಸ್ಟ್ 60 ರೂಪಾಯಿ ಇದ್ದರೆ 100 - 60 ಹೋದರೆ 40 ಇರುತ್ತೆ. ಆ 40 ಈಸ್ ದಿ ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ನ ನಾವು ಪರ್ಸಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪಿ ವಿ ರೇಷಿಯೋ ಸಿಗುತ್ತೆ. ಸೊ ಪಿ ವಿ ರೇಷಿಯೋ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್. ಅದನ್ನು ಪರ್ಸಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸಂಟೇಜ್ ಇದೆ ಆ ಪರ್ಸಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪಿ ವಿ ರೇಷಿಯೋ ಸಿಗುತ್ತೆ. ಇಟ್ ಹೆಲ್ಪ್ಸ್ ಟು ನೋಯಿಂಗ್ ದಿ ಪರ್ಸಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಓವರ್ ಸೇಲ್ಸ್. ಹೇಳಿದೆ ಅಲ್ಲ? ಓಕೆ, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಇನ್ ಪರ್ಸಂಟೇಜ್ ಓವರ್ ದಿ ಸೇಲ್ಸ್? It is helpful for ascertaining the break even point. Break even point calculate ಮಾಡೋಕ್ಕೂ ಫ್ಯೂಚರಲ್ಲಿ ಬರುತ್ತೆ. ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನಮಗೆ ಓಕೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಬೇಕಾಗತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನಮಗೆ ಕಾಂಟ್ರಿಬ್ಯೂಷನ್ ಓಕೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಯೂಸ್ ಆಗುತ್ತೆ. ಈ ಒಂದು ಡಿಸೈರ್ ವಾಲ್ಯೂಮ್ ಆಫ್ ಸೇಲ್ಸ್ ಇರ್ಬೋದು, ಡಿಸೈರ್ ವಾಲ್ಯೂಮ್ ಆಫ್ ಪ್ರಾಫಿಟ್ ಇರ್ಬೋದು. ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಯೂಸ್ ಮಾಡ್ತೀವಿ. ಸೊ ಫಾರ್ಮುಲಾ ಬಂದುಬಿಟ್ಟು ಓಕೆ, ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆ್ಯಕ್ಚುಲಿ ಇದು ಕಾಣಿಸ್ತಾ ಇಲ್ಲ. ಓಕೆ, ನಾನು ಹೇಳ್ತೀನಿ ನೋಡಿ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಯಾವಾಗೂ ಬಂದಿರೋ ಆನ್ಸರನ್ನು ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವಾಗ ನಾವು ಮಲ್ಟಿಪ್ಲೈ ಇಂಟು 100 ಮಾಡಿದ್ರೆ ಆಟೋಮೆಟಿಕ್ಗೆ ಬಂದಿರೋ ಆನ್ಸರ್ಸ್ ನಾವೇನು ಮಾಡ್ತೀವಿ? ವಿ ಎಕ್ಸ್ಪ್ರೆಸ್ ಇನ್ percentage. So one more thing, I will explain one more thing. Okay, profit volume or PV ratio is established the relationship between contribution and sales.
ಸೊ ಇಟ್ ಹೆಲ್ಪ್ಸ್ ಟು ನೋ ದಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಓವರ್ಸ್. ಓಕೆ, ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟೇಜ್ ಇದೆ ಇದನ್ನು ನಾವು ಎಕ್ಸ್ಪ್ರೆಸ್ ಹೆಂಗೆ ಮಾಡ್ತೀವಿ ಅಂದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಅನದರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಪಿ ವಿ ರೇಷಿಯೋ. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಇಲ್ಲ ಅಂದರೆ ಪ್ರಾಫಿಟ್ ಇಲ್ಲ ಅಂದರೆ ನಾವಿಲ್ಲ ಚೇಂಜಸ್ ಇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್. ಸಮ್ಟೈಮ್ಸ್ 2 years ಸೇಲ್ಸ್ ಕೊಟ್ಟಿರ್ತಾರೆ, 2 years ಪ್ರಾಫಿಟ್ ಕೊಟ್ಟಿರ್ತಾರೆ. 2 years ಪ್ರಾಫಿಟ್ನ ಸೇಲ್ಸ್ನ ನಾವು ಡಿಫ್ರೆನ್ಸ್ ಕಂಡಿಡಿದ್ರೆ ನಮಗೇನು ಸಿಗುತ್ತೆ, ಚೇಂಜಸ್ ಇನ್ ಪ್ರಾಫಿಟ್ ಸಿಗುತ್ತೆ, ಚೇಂಜಸ್ ಇನ್ ಸೇಲ್ಸ್ ಸಿಗುತ್ತೆ ಇಂಟು 100. ದಿಸ್ ಈಸ್ ಅನದರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಪಿ ವಿ ರೇಷಿಯೋ. First formula, contribution divided by sales into 100. Another formula, okay, changes in profit divided by changes in sales into 100. Depend upon ನಮ್ಮ ಕೊಟ್ಟಿರೋ ಪ್ರಾಬ್ಲಮ್ ನೋಡಿ ಅದರ ಕಂಟೆಂಟ್ಸ್ ನೋಡ್ಕೊಂಡು ನಾವು ಯಾವ ಫಾರ್ಮುಲಾ ಸೂಟ್ ಆಗುತ್ತೋ ಆ ಫಾರ್ಮುಲಾ ನಾವು ಯೂಸ್ ಮಾಡ್ಕೊತೀವಿ. ದೀಸ್ ಓಕೆ, ಕಾಂಟ್ರಿಬ್ಯೂಷನ್ ಬಗ್ಗೆ ಮತ್ತು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಬಗ್ಗೆ ಕೆಲವು ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ತುಂಬ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಕಂಟೆಂಟ್ ಹೆಂಗೆ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡೋಣ. ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 12,000 ಸೇಲ್ಸ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟು 7,000 ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟು 4,000 ಕೊಟ್ಟಿದ್ದಾರೆ. ಫೈಂಡ್ ಔಟ್ ದಿ ಪ್ರಾಫಿಟ್. ಪ್ರಾಫಿಟ್ನ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ? ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದೆ. ಸೊ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ನಾವು ಫಸ್ಟ್ ಏನು ಮಾಡೋಣ, ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಎಷ್ಟಿದೆ? 12,000 ಇದೆ. ಕಾಂಟ್ರಿಬ್ಯೂಷನ್ 7,000 ಇದೆ. 12,000 7,000 ಹೋದರೆ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು 5,000. ಸೊ ವಿ ಕ್ಯಾಲ್ಕುಲೇಟೆಡ್ ದಿ ಕಾಂಟ್ರಿಬ್ಯೂಷನ್. ಸೊ ನಮಗೆ ಅವಾಗ ಹೇಳಿದೆ. ಸೊ ನಮಗೆ ನಮ್ಮದು ನೆಕ್ಸ್ಟ್ ಅನದರ್ ಇನ್ಫಾರ್ಮೇಷನ್ ಇದೆ, ಫಿಕ್ಸ್ಡ್ ಕಾಸ್ಟ್ ಇದೆ. ಸೊ ಪ್ರಾಫಿಟ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 5,000 ಇದೆ. ಫಿಕ್ಸ್ಡ್ ಕಾಸ್ಟು 4,000 ಇದೆ. ಸೊ ಪ್ರಾಫಿಟ್ ವಿಲ್ ಬಿ 1,000. ಓಕೆ, ನಾನು ಇದನ್ನು ಇನ್ನು ಸ್ವಲ್ಪ ಸಿಂಪ್ಲಿಫೈ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಸ್ಟೆಪ್ ಬರ್ಕೊಡಿ. ನೀವು ಇನ್ನೊಂದು ಸ್ಟೆಪ್ ಬರ್ಕೊಡಿ. ಇನ್ನೊಂದು ಸ್ಟೆಪ್ ಏನು ಬರ್ಕೊತೀರ ಅಂದರೆ, ಸೊ ಆಲ್ರೆಡಿ ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆಯಲ್ಲ. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಸೆಷನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಈ ಫಾರ್ಮುಲಾ ಇದನ್ನು ನಾವು ಯೂಸ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ಬರ್ಕೊಡಿ ನೀವು. ಓಕೆ, ಇಲ್ಲಿ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ನಮಗೆ ಕಾಂಟ್ರಿಬ್ಯೂಷನ್ ಇದೆ ನಮ್ಮದು. ವಾಟ್ ಈಸ್ ಕಾಂಟ್ರಿಬ್ಯೂಷನ್? 5,000. 5,000 ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? 4,000 ಮೈನಸ್ ಪ್ರಾಫಿಟ್. ನಮಗೆ ಪ್ರಾಫಿಟ್ ಗೊತ್ತಿಲ್ಲ, ಮೈನಸ್ ಪಿ ಅಂತ ಬರ್ಕೊಡಿ. ಸೊ ನಾವೇನು ಮಾಡೋಣ? ಪ್ರಾಫಿಟ್ನ ಈ ಕಡೆ ತೊಗೊಂಬೋಣ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಇದು 2 ಸ್ಟೆಪ್ನ ನೀವು ಎಕ್ಸ್ಟ್ರಾ ಬರ್ಕೊಡಿ ಇಲ್ಲಿ. ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಇದಾದಮೇಲೆ ಏನು ಬರ್ಕೊತೀರ ಅಂದರೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? 4,000 ಕೊಟ್ಟಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟು ಕೊಟ್ಟಿದ್ದಾರೆ? 5,000 ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು 5,000 ಈಸ್ ಈಕ್ವಲ್ ಟು ಓಕೆ ಫಿಕ್ಸ್ಡ್ ಕಾಸ್ಟ್ 4,000 ಪ್ಲಸ್ ಪ್ರಾಫಿಟ್. ಸೊ ಪ್ರಾಫಿಟ್ನ ಈ ಕಡೆ ತೊಗೊಂಬಂದರೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ನಾವು ಮಾಡಿದ ಸರಿನಾ ತಪ್ಪು ಅಂತ ನಾವೇನು ಮಾಡೋಣ? ಸೊ ಒಂದು ಸರ್ತಿ ನಾವು ಚೆಕ್ ಮಾಡ್ಕೊಬೋದು. ಸೊ ನೋಡಿ ಇಲ್ಲಿ ಸೇಲ್ಸ್. ಓಕೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಸೇಲ್ಸ್ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ವೇರಿಯಬಲ್ ಕಾಸ್ಟ್ ಮತ್ತು ಕಾಂಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸೇಲ್ಸ್ ಸಿಗಬೇಕು. ಸೊ ಸೇಲ್ಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ 5,000, ವೇರಿಯಬಲ್ ಕಾಸ್ಟ್ 7,000 ಎರಡನ್ನೂ ಆ್ಯಡ್ ಮಾಡಿದ್ರೆ ಸೇಲ್ಸ್ ಸಿಗುತ್ತೆ. ಸೊ ಇನ್ನೊಂದು ವೆರಿಫಿಕೇಷನ್ ಮಾಡ್ಬೋದು ಕಾಂಟ್ರಿಬ್ಯೂಷನ್ ಕಾಸ್ಟ್ ಕಂಡುಹಿಡಿಯೋಕ್ಕೆ. ಕಾಂಟ್ರಿಬ್ಯೂಷನ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್. ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ಈ ಸತಿ ದೀಸ್ ಆರ್ ದಿ ಇದು ತುಂಬ ಸಿಂಪಲ್ ಪ್ರಾಬ್ಲಮ್ ಇದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. another problem. So calculate the PV ratio in each the following independent cases. So ಒಟ್ಟಿನಲ್ಲಿ A B C D E F 4 ಇಂಡಿಪೆಂಡೆಂಟ್ ಕೇಸಸ್ ಇದೆ. ಪ್ರತಿಯೊಂದು ಕೇಸಸ್ಗೂ ನಾವೇನು ಕಂಡುಹಿಡಬೇಕು? ಪಿ ವಿ ರೇಷಿಯೋ ಕಂಡುಹಿಡಬೇಕು.
ಸೊ ಪಿ ವಿ ರೇಷಿಯೋ ಕಂಡುಹಿಡಿಯೋಕ್ಕೆ ನಮ್ಗೆ ಎರಡು ಫಾರ್ಮುಲಾ ಇದೆ. ಒಂದು ಓಕೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಒಂದು ಫಾರ್ಮುಲಾ, ಇನ್ನೊಂದು ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ದಿ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಸೊ ಎರಡು ಫಾರ್ಮುಲಾ ಇದೆ ಪಿ ವಿ ರೇಷಿಯೋ ಕಂಡುಹಿಡಿಯೋಕ್ಕೆ. ಪ್ರತಿಯೊಂದು ಕೇಸಸ್ ಎ ಬಿ ಸಿ ಡಿ ಇ ಎಫ್ ಪ್ರತಿಯೊಂದು ಕೇಸಸ್ಗೆ ನಾವೇನು ಕಂಡುಹಿಡಬೇಕು, ಓಕೆ ಪಿ ವಿ ರೇಷಿಯೋ ಕಂಡುಹಿಡಬೇಕು. ಫಸ್ಟ್ ನೋಡಿ, ಫಸ್ಟ್ ಕೇಸಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 9600 ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 25200 ಕೊಟ್ಟಿದ್ದಾರೆ. ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 3000 ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಕಂಡುಹಿಡಬೇಕು, ಪಿ ವಿ ರೇಷಿಯೋ ಕಂಡುಹಿಡಬೇಕು. ಸೊ ಪಿ ವಿ ರೇಷಿಯೋ ಕಂಡುಹಿಡಬೇಕಾದ್ರೆ ಫಸ್ಟ್ ನಾವು ಕಾಂಟ್ರಿಬ್ಯೂಷನ್ನ ಕಂಡುಹಿಡಬೇಕು. ಸೊ ಇಷ್ಟು ಮೂರು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಶೆಲ್ ವಿ ಫೈಂಡ್ ಔಟ್ ದಿ ಕಾಂಟ್ರಿಬ್ಯೂಷನ್. ವೆರಿ ಸಿಂಪಲ್ಲಾಗಿ ಕಂಡುಹಿಡಿಬೋದು. ನಿಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇವೆರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಯಾವಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೋ ಪಿ ವಿ ರೇಷಿಯೋ ಕಂಡುಹಿಡಿಯೋದು ತುಂಬ ಈಸಿ. ಸೊ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ, ಓಕೆ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಪಿ ವಿ ರೇಷಿಯೋ ಸಿಗುತ್ತೆ. ಸೊ ಇದನ್ನು ನಾವು ಒಂದು ಸತಿ ಮಾಡ್ತೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮಲ್ಲಿ. ಸೊ ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಸೊ ನಮಗೆ ಕಾಂಟ್ರಿಬ್ಯೂಷನ್ ಬೇಕು ಅಂದರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ 9600 ಪ್ಲಸ್ 3000 ಡಿವೈಡ್ ಬೈ ಸೇಲ್ಸ್ ಕೊಟ್ಟಿದ್ದಾರೆ 25200. ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ಪಿ ವಿ ರೇಷಿಯೋ ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ 50%. ಸೊ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇನ್ನೊಂದು ಸ್ಟೆಪ್ ಮಾಡ್ಕೊಬೋದು. ಇನ್ನೊಂದು ಸ್ಟೆಪ್ ಏನು ಅಂದರೆ ಸಪ್ರೇಟಾಗಿ ನಾವು ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಅವಾಗ ಹೇಳ್ದಲ್ಲ, ಓಕೆ ಫಾರ್ಮುಲಾ ಬರ್ಕೊಡಿ. ಫಾರ್ಮುಲಾ ಆದಮೇಲೆ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡ್ಕೊಡಿ. ನಾನು ಹೇಳ್ದಂಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಡಿ ಇಲ್ಲಿ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡ್ಕೊಡಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 9600 ಇದೆ. ಪ್ರಾಫಿಟ್ ಎಷ್ಟಿದೆ, 3000 ಇದೆ. ಎರಡನ್ನೂ ಆ್ಯಡ್ ಮಾಡೋದು ನಮಗೇನು ಸಿಗುತ್ತೆ, ನಮಗೇನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಕಾಂಟ್ರಿಬ್ಯೂಷನ್ನು, 12600 ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ನಮಗೆ ಕಾಂಟ್ರಿಬ್ಯೂಷನ್ ಕಂಡುಹಿಡಿದಿದ್ದೀವಿ. ಸೊ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಪಿ ವಿ ರೇಷಿಯೋ ಕಂಡುಹಿಡಿಯೋದು ತುಂಬ ಈಸಿ. ಪಿ ವಿ ರೇಷಿಯೋ ಇಸ್ ಈಕ್ವಲ್ 12600 ಡಿವೈಡ್ ಬೈ 25500 ಇಂಟು 100 ವಿಲ್ ಗೆಟ್ 50% ಪಿ ವಿ ರೇಷಿಯೋ. ಆಲ್ವೇಸ್ ಪಿ ವಿ ರೇಷಿಯೋ ಎಕ್ಸ್ಪ್ರೆಸ್ ಇನ್ ಪರ್ಸೆಂಟೇಜ್. ಯಾವಾಗ ನಾವು 25 ಇಂಟು 100 ಮಾಡ್ತೀವೋ ಸೊ ಆಟೋಮೆಟಿಕ್ ದಿಸ್ ವಿಲ್ ಬಿ ಎಕ್ಸ್ಪ್ರೆಸ್ ಇನ್ ಪರ್ಸೆಂಟೇಜ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 9600 ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 25200 ಕೊಟ್ಟಿದ್ದಾರೆ. ಅಲ್ಲ ಸಾರಿ, ಸೆಕೆಂಡ್ ಬಂದುಬಿಟ್ಟು ವೇರಿಯಬಲ್ ಕಾಸ್ಟ್ ಟು ಸೇಲ್ಸ್ ರೇಷಿಯೋ 86% ಕೊಟ್ಟಿದ್ದಾರೆ. ಅಂದರೆ ಸೇಲ್ಸ್ 100% ಇದ್ದರೆ ವೇರಿಯಬಲ್ ಕಾಸ್ಟ್ ಎಷ್ಟಿರುತ್ತೆ, 86%. ಸಪೋಸ್ ಸೇಲ್ಸ್ 100% ಇತ್ತು ಅಂದ್ಕೊಡಿ, ಓಕೆ ವೇರಿಯಬಲ್ ಕಾಸ್ಟ್ ಎಷ್ಟಿರುತ್ತೆ, 86% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೇಲ್ಸ್ 100% ಇದೆ, ವೇರಿಯಬಲ್ ಕಾಸ್ಟ್ ಎಷ್ಟಿರುತ್ತೆ, 86 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡು ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡೋಣ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು, ಸೊ ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಸೇಲ್ಸ್ ರೇಷಿಯೋ ಮೈನಸ್ ವೇರಿಯಬಲ್ ಕಾಸ್ಟ್ ರೇಷಿಯೋ. ಸೇಲ್ಸ್ ರೇಷಿಯೋ ಸೊ ಹೇಳಿಲ್ಲ, ಸಪೋಸ್ ಸೇಲ್ಸ್ 100% ಇದ್ದರೆ ವೇರಿಯಬಲ್ ಕಾಸ್ಟ್ ರೇಷಿಯೋ ಎಷ್ಟಿರುತ್ತೆ, 86% ಇರುತ್ತೆ. ಎರಡೊಂದು ಲೆಸ್ ಮಾಡಿ ನಮಗೆ ಏನು ಸಿಗುತ್ತೆ, ಪಿ ವಿ ರೇಷಿಯೋ 14% ಸಿಕ್ತು. ಸೇಲ್ಸ್ ರೇಷಿಯೋ ಈಸ್ ಈಕ್ವಲ್ ಟು, ಇದು ಮೈನಸ್ ಅಲ್ಲ, ಇದು ಈಸ್ ಈಕ್ವಲ್ ಟು ಸೇಲ್ಸ್ ರೇಷಿಯೋ ಮೈನಸ್ ವೇರಿಯಬಲ್ ಕಾಸ್ಟ್ ರೇಷಿಯೋ. ಸೇಲ್ಸ್ ರೇಷಿಯೋ 100%, ವೇರಿಯಬಲ್ ಕಾಸ್ಟ್ ರೇಷಿಯೋ 86%. ಅವ್ರು ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ವೇರಿಯಬಲ್ ಕಾಸ್ಟ್ ರೇಷಿಯೋ 86% ಹೇಳಿದ್ದಾರೆ. ಅಂದರೆ ಸೇಲ್ಸ್ 100% ಇದ್ದರೆ ವೇರಿಯಬಲ್ ಕಾಸ್ಟು 86 ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಪಿ ವಿ ರೇಷಿಯೋ ವಿಲ್ ಬಿ 14%. ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ₹50, ಅಂದರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಎಷ್ಟಿದೆ, 50 ಕೊಟ್ಟಿದ್ದಾರೆ. ಮಾರ್ಜಿನಲ್ ಕಾಸ್ಟ್ ಅಂದರೂ ಒಂದೇ, ವೇರಿಯಬಲ್ ಕಾಸ್ಟ್ ಅಂದರೂ ಒಂದೇ. ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಮಾರ್ಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಇಟ್ಕೊಂಡು ನಾವೇ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪಿ ವಿ ರೇಷಿಯೋ. ಸೊ ಫಸ್ಟ್ ನಾವು ಏನು ಕಂಡುಹಿಡ್ಕೊಳ್ಳೋಣ, ಕಾಂಟ್ರಿಬ್ಯೂಷನ್ ಗೊತ್ತಿದೆಯಲ್ಲ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿದೆ, ₹50 ಇದೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 40 ಇದೆ. 50 ಮೈನಸ್ 40 10 ಈಸ್ ದಿ ಕಾಂಟ್ರಿಬ್ಯೂಷನ್. ಸೊ ನಮಗೇನು ಸಿಕ್ತು, ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನ್ ಓಕೆ, ಸೇಲ್ಸ್ ಅವರೇ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಿದೆ, 50 ಇದೆ. ಓಕೆ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ನಮಗೇನು ವಿಲ್ ಗೆಟ್ ದಿ 20% ಈಸ್ ದಿ ಪಿ ವಿ ರೇಷಿಯೋ. ಇದು ವಿ, ಇದು ವೈ ಅಲ್ಲ, ಚೇಂಜ್ ಮಾಡಿಕೊಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ವಶನ್
ವೇರಿಯಬಲ್ ಕಾಸ್ಟ್ 20 ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ 5 ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಕೊಟ್ಟಿಲ್ಲ, ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ. ಸೊ ವೇರಿಯಬಲ್ ಕಾಸ್ಟ್ ₹20, ಕಾಂಟ್ರಿಬ್ಯೂಷನ್ 5. ನಮಗೆ ಸೇಲ್ಸ್ ಬೇಕು. ಸೊ ನಾವು ಕಾಂಟ್ರಿಬ್ಯೂಷನ್ ಮತ್ತು ವೇರಿಯಬಲ್ ಕಾಸ್ಟ್ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸೇಲ್ಸ್ ಸಿಗುತ್ತೆ. ನೋಡಿ ಇದು ಇಲ್ಲಿ ಇನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ. ಫಸ್ಟ್ ನಾವೇನು ಕಂಡುಹಿಡಿಯೋಣ. ಓಕೆ, ನಾವು ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ಸೇಲ್ಸ್ ಕೊಟ್ಟಿಲ್ವಲ್ಲ, ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಬರ್ಕೊಡಿ. ಸೇಲ್ಸ್ ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್. ಅವಾಗ ಹೇಳಿದೆಲ್ಲ, ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇವಾಗ ಸೇಲ್ಸ್ ಬೇಕು ಅಂದರೆ ವೇರಿಯಬಲ್ ಕಾಸ್ಟ್ ಮತ್ತು ಕಾಂಟ್ರಿಬ್ಯೂಷನ್ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸೇಲ್ಸ್ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಬರ್ಕೊಡಿ. ಸೇಲ್ಸ್ ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್. ಸೊ ವೇರಿಯಬಲ್ ಕಾಸ್ಟ್ ಎಷ್ಟಿದೆ, 20 ಇದೆ. ಕಾಂಟ್ರಿಬ್ಯೂಷನ್ ಎಷ್ಟಿದೆ, 5 ಇದೆ. 20 + 5 25. ಸೊ ಸೇಲ್ಸ್ ಈಸ್ ಈಕ್ವಲ್ ಟು 25. ನಮಗೆ ಇವಾಗ ಸೇಲ್ಸ್ ಸಿಕ್ಕಿದೆ. ಸೊ ಕಾಂಟ್ರಿಬ್ಯೂಷನ್ ಅವರೇ ಕೊಟ್ಟಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ 5 ಇದೆ, ಸೇಲ್ಸು 25 ಇದೆ. 5 ಡಿವೈಡ್ ಬೈ 25 ಇಂಟು 100 ಎಷ್ಟು? ಓಕೆ, ಪಿ ವಿ ರೇಷಿಯೋ ಈಸ್ 20%. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ 75 ಕೊಟ್ಟಿದ್ದಾರೆ, ಸೇಲ್ಸು 225 ಕೊಟ್ಟಿದ್ದಾರೆ. ಸೊ ಇದು ಹಿಂಗೆ ಹೇಳ್ಬಿಡ್ತೀನಿ ನೋಡಿ, ತುಂಬ ಸಿಂಪಲ್ ಆಗಿದೆ. ಸೇಲ್ಸಲ್ಲಿ ನಾವು ಕಾಂಟ್ರಿಬ್ಯೂಷನ್ ಲೆಸ್ ಮಾಡೋದು. ಓಕೆ, ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಹಂಗೆ ಡೈರೆಕ್ಟಾಗಿ ಮಾಡ್ಬೋದು, ಸಿಂಪಲ್ ಆಗಿದೆ. ಓಕೆ, ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್. ಓಕೆ, ಕಾಂಟ್ರಿಬ್ಯೂಷನ್ 75 ಇದೆ, ಸೇಲ್ಸು 225 ಇದೆ. 75 ಡಿವೈಡ್ ಬೈ 225 ಇಂಟು 100 ಮಾಡಿದ್ರೆ ನಮಗೇನು ಸಿಗುತ್ತೆ, ಪಿ ವಿ ರೇಷಿಯೋ ಸಿಗುತ್ತೆ. ತುಂಬ ಈಸಿ ಇದೆ, ನೀವೇ ಮಾಡ್ಕೊಬೋದು. ಲಾಸ್ಟ್ ಕ್ವಶನ್, ವೆನ್ ಸೇಲ್ಸ್ ಇನ್ಕ್ರೀಸ್ ಫ್ರಮ್ 20 to 24,000 and profit increase from 1,400 to 1,800. ಸೊ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ, ನಾವು ಪಿ ವಿ ರೇಷಿಯೋ ಕಂಡುಹಿಡಿಯೋಕ್ಕೆ ವಿ ಹ್ಯಾಸ್ ಟು ಯೂಸ್ ಸೆಕೆಂಡ್ ಫಾರ್ಮುಲಾ. ಅವಾಗ ಹೇಳಿದೆಲ್ಲ, ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಚೇಂಜ್ ಇನ್ ಸೇಲ್ಸ್. ಸೇಲ್ಸ್ ಎಷ್ಟು ಚೇಂಜ್ ಆಗಿದೆ, 20,000 ಇಂದ 24,000 ಅಂದರೆ 4,000 ಚೇಂಜ್ ಆಗಿದೆ. ಓಕೆ, ಪ್ರಾಫಿಟ್ ಎಷ್ಟು ಚೇಂಜ್ ಆಗಿದೆ, 1,400 ಇಂದ 1,800 ಅಂದರೆ 400 ಚೇಂಜ್ ಆಗಿದೆ. ಸೊ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಚೇಂಜ್ ಇನ್ ಪ್ರಾಫಿಟ್ 1,800 1,400 ಎಷ್ಟು ಚೇಂಜ್ ಆಗಿದೆ, 400 ಚೇಂಜ್ ಆಗಿದೆ ಪ್ರಾಫಿಟ್ಟು. ಸೇಲ್ಸ್ ಎಷ್ಟು ಚೇಂಜ್ ಆಗಿದೆ, 24,000 ಇಂದ 20,000 ಎಷ್ಟು ಚೇಂಜ್ ಆಗಿದೆ, 4,000. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಚೇಂಜ್ ಇನ್ ಪ್ರಾಫಿಟ್ ಚೇಂಜ್ ಆಗಿರೋದು ಎಷ್ಟು, 4,000. ಸೇಲ್ಸ್ ಚೇಂಜ್ ಆಗಿರೋದು 400. ಸೇಲ್ಸ್ ಚೇಂಜ್ ಆಗಿರೋದು 4,000. ಪ್ರಾಫಿಟ್ ಚೇಂಜ್ ಆಗಿರೋದು 400. 400 ಡಿವೈಡ್ ಬೈ 4,000 ಇಂಟು 100. ಸೊ ಪಿ ವಿ ರೇಷಿಯೋ ಈಸ್ 10%. ಸೊ ಈ ರೀತಿ ನಾವು ಕಾಂಟ್ರಿಬ್ಯೂಷನ್ ಮತ್ತು ಪಿ ವಿ ರೇಷಿಯೋನ ಕಂಡುಹಿಡಿಯಬಹುದು. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾವು ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ. ಆ್ಯಂಡ್ ಮಾರ್ಜಿನ್ ಆಫ್ ಸೇಫ್ಟಿ ಅದು ಸ್ವಲ್ಪ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ರಿಮೈನಿಂಗ್ ಬ್ರೇಕ್ ಇವನ್ ಈಕ್ವೇಷನ್ಸ್ನ, ಬ್ರೇಕ್ ಇವನ್ ಪಾಯಿಂಟ್ ಈಕ್ವೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.